ರಾಜ್ಯದಲ್ಲಿ ಜನಗಣತಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಇದರ ಮಧ್ಯೆ ಮೊದಲು ಜನಗಣತಿ ಅಂದ್ರೆ ಏನು ತಿಳ್ಕೊಳ್ಬೇಕು ಅಲ್ವಾ? ಎಸ್, ನಮ್ಮ ದೇಶದಲ್ಲಿ ಸುಮಾರು 4,000 ಜಾತಿಗಳಿದೆ. ಕರ್ನಾಟಕದಲ್ಲಿ 1,800 ಜಾತಿಗಳಿವೆ. ಜಾತಿವಾರು ಸಮೀಕ್ಷೆಯನ್ನ ಮೊದಲ ಬಾರಿಗೆ 1891ರಲ್ಲಿ ಆರಂಭ ಮಾಡ್ತಾರೆ. 1931ವರೆಗೂ 10 ವರ್ಷಕ್ಕೆ ಒಮ್ಮೆ ಜಾತಿವಾರು ಸಮೀಕ್ಷೆಯನ್ನ ಬ್ರಿಟಿಷರು ನಡೆಸ್ಕೊಂಡು ಬರ್ತಾ ಇರ್ತಾರೆ. ಬಳಿಕ ಜಾತಿವಾರು ಸಮೀಕ್ಷೆ ಕ್ಯಾನ್ಸಲ್ ಆಗ್ಬಿಡತ್ತೆ. 1947ರ ನಂತರ ಜಾತಿವಾರು ಸಮೀಕ್ಷೆ ನಡೆದೇ ಇರೋದಿಲ್ಲ. ಈ ಸಮೀಕ್ಷೆಯ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಂದು ಸಮುದಾಯದ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೆ ರಾಜಕೀಯ ಹಿನ್ನೆಲೆಯ ಕುರಿತಾದ ಮಾಹಿತಿಗಳ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ಯಾವ ಜಾತಿಯಲ್ಲಿ ಎಷ್ಟು ಜನ ಸರ್ಕಾರಿ ನೌಕರರಿದ್ದಾರೆ, ಅವರ ಜೀವನ ಮಟ್ಟ ಹೇಗಿದೆ ಎಂಬುದರ ಅಧ್ಯಯನ ನಡೆಸೋದು. ಇದನ್ನ ವಿಮರ್ಶೆಗೆ ಒಳಪಡಿಸಿದಾಗ ಪ್ರತಿಯೊಂದು ಸಮುದಾಯದ ಸ್ಥಿತಿಗತಿ ಹೇಗಿದೆ ಇದರ ವಿವರ ಸರ್ಕಾರಕ್ಕೆ ಸಂಪೂರ್ಣವಾಗಿ ಸಿಗುತ್ತೆ. ಈ ನಿಟ್ಟಿನಲ್ಲಿ ಹಿಂದುಳಿದ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ. ಆದರೆ 10 ವರ್ಷಗಳಿಗೊಮ್ಮೆ ನಡೆಯುವ ಈ ಗಣತಿಯಲ್ಲಿ ಈ ಹಿಂದಿನ ಮುಖ್ಯಮಂತ್ರಿಗಳು ಕೈಗೊಳ್ಳಲಾಗದಂತಹ ಕೆಲವೊಂದಷ್ಟು ಚಾಲೆಂಜಸ್ ಅನ್ನ ಸಿದ್ದರಾಮಯ್ಯ ಅವರು ಕೈಗೊಂಡಿದ್ದಾರೆ.